this. Hello. Hello. Hello, Qatar. Hello, India. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ವೀಕೆಂಡ್ ಕೆಲಸ ಮಾಡಲ್ಲ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋಂಥ ಜಾಗ ಬಂದ್ಬಿಟ್ಟು ಚಾರಿಯನ್ ಅಂತ ಹೇಳ್ಬಿಟ್ಟು, ಇದು ಕಜಾಕಿಸ್ತಾನಲ್ಲಿ ಬರುತ್ತೆ. ಈ ಶಾರಿಯನ್ ಕ್ಯಾನನ್ ಏನು ಬರುತ್ತೆ, ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಜಾಗ. ಓಕೆ, ಇದು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರೋವಂಥ ಒಂದು ಜಾಗ. ಈ ಜಾಗ ಅಲ್ಮಾಟಿಯಿಂದ 200 ಕಿಲೋಮೀಟರ್ಸ್ ಆಗುತ್ತೆ. ಇಟ್ ವಿಲ್ ಟೇಕ್ ಅರೌಂಡ್ 3 to 4 hours ಜರ್ನಿ. ಸೊ ನನಗೆ ಈ ಜರ್ನಿ ಮಾಡಬೇಕಾದ್ರೆ ನಮ್ಮೂರಿಗೂ ಮತ್ತು ಈ ಊರಿಗೂ ಏನೂ ಡಿಫ್ರೆನ್ಸ್ ಅನ್ನಿಸ್ತಾನೆ ಇಲ್ಲ. ನಮ್ಮೂರಲ್ಲೂ ಕೂಡ ಜರ್ನಿ ಮಾಡಬೇಕಾದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಇದೇ ಥರ ಎರಡೂ ಕಡೆ ಜಮೀನು ಗದ್ದೆಗಳು ಸಿಗ್ತವೆ. ಅಲ್ಲಿ ಭತ್ತ, ರಾಗಿ, ಆಮೇಲೆ ತರಕಾರಿಗಳನ್ನ ಬೆಳೀತಾ ಇರ್ತೀವಿ. ಇಲ್ಲೂ ಕೂಡ ಇದೇ ಥರ ಇವರು ಕೂಡ ಸೇಮು. ಇಲ್ಲಿ ಎಸ್ಪೆಷಲಿ ಗ್ರೇಸ್ ತುಂಬ ಚೆನ್ನಾಗಿ ಬೆಳೀತಾರೆ. ಸೊ ಹಾಗಾಗಿ ನನಗೆ ನಮ್ಮೂರಲ್ಲೇ ಓಡಾಡ್ತಿದ್ದೀನಿ ಅಂತ ಅನಿಸುತ್ತೆ. ಬಟ್ ಮೇಯ್ನ್ ಡಿಫ್ರೆನ್ಸ್ ಏನು ಅಂದರೆ ರೋಡು. ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿಲ್ಲ ರೋಡು. ರಿಯಲಿ ಮಚ್ ಬೆಟರ್ ರೋಡ್ ಇಲ್ಲಿ, ಎಸ್ಪೆಷಲಿ ಕಂಪೇರ್ ಟು ಇಂಡಿಯಾ. ರೋಡು ತುಂಬಾ ಬೆಟರ್ ಆಗಿದೆ. ಇನ್ನೊಂದು ಡಿಫ್ರೆನ್ಸ್ ಏನು ಅಂತಂದರೆ ಟೆಂಪ್ರೇಚರು. ನಮ್ಮೂರಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು 27-29ಇಂದ 35-37 ತನಕ ಇರುತ್ತೆ. ಇಲ್ಲಿ ಟೆಂಪ್ರೇಚರು 16ಇಂದ ಹಿಡಿದು ಮ್ಯಾಕ್ಸಿಮಮ್ 23-24 ತನಕ ಇರುತ್ತೆ. ತುಂಬಾ ತಂಪಾಗಿರುತ್ತೆ. ನಾವು ಹೋಗ್ತಿರೋ ಜಾಗ ಏನಿದೆ ಅಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು 6ಇಂದ 7 ಇರುತ್ತಂತೆ. ಲೆಟ್ಸ್ ಸಿ ಹೌ ಕೋಲ್ಡ್ ಇಟ್ ವಿಲ್ ಬಿ. ಸೊ ಆನ್ ಅವರ್ ವೇ ಟೈಮ್ ಪಾಸ್ಗೆ ಈ ಸೂರ್ಯಕಾಂತಿ ಬೀಜ ಬರುತ್ತಲ್ವ, ಇದನ್ನು ತೊಗೊಂಡಿದ್ದೀವಿ, ಇದ್ದೀವಿ. ಸೊ ನಮ್ಮ ಟೂರ್ ಗೈಡು he's laughing at me the way I am eating, because I use 2 fingers, I mean 2 hands. ಇದನ್ನು ತಿನ್ನೋದಕ್ಕೆ ಎರಡು ಕೈಯನ್ನು ಯೂಸ್ ಮಾಡ್ತೀನಿ. ಬಟ್ ನಮ್ಮ ಟೂರ್ ಗೈಡ್ he eats without using 2 hands. In only 1 hand he will eat. You just see it now. This. Okay. I don't know. I will also try. Well, very good. ಸೊ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಕಲಿತೀನಿ. ಓಕೆ, ಒನ್ ಮೋರ್. ಐ ಆಮ್ ಲಾಸ್ಟ್. ಹೋಗೇ ಬಿಡ್ತು. ಸೊ ಇನ್ನೂ 1 ಗಂಟೆ ಟೈಮ್ ಇದೆ ಅಂತೆ. ಸೊ ಆಫ್ಟರ್ 1 hour ವಿಲ್ ರೀಚ್ ದ ಡೆಸ್ಟಿನೇಷನ್. ಸೊ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಜರ್ನಿ ಈಸ್ ಎರಡೂ ಕಡೆ ತುಂಬ ಗುಡ್ಡ ಬೆಟ್ಟಗಳು ಸಿಗ್ತವೆ. ಇದೇ ನೋಡೋಕ್ಕೆ ಚೆಂದ. ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಸೊ ದಿಸ್ ಕಂಟ್ರಿ ಇಸ್ ಆಲ್ ಅಬೌಟ್ ಮೌಂಟೇನ್ಸ್. ಸೊ ಇವಾಗ ಚಾರಿಯನ್ಗೆ ಬಂದು ತಲುಪಿದ್ದೀವಿ. ಸೊ ಈಗ ನಾನು ಟಿಕೆಟ್ ತಗೊಳಕ್ಕೆ ಹೋಗಬೇಕು. ಎಷ್ಟು ದುಡ್ಡು ಟಿಕೆಟ್ಗೆ ಅಂತಂದರೆ 1,500 ಕಜಾಕಿಸ್ತಾನ್ ರುಪೀಸ್ ಆಗುತ್ತೆ ಪರ್ ಹೆಡ್. ಆ್ಯಂಡ್ ಲೋಕಲ್ಸ್ಗೆ ಸಪ್ರೇಟ್ ರೇಟ್ ಇರುತ್ತೆ. ಸೊ ನಾವು ಐ ವಿಲ್ ಗೋ ಆ್ಯಂಡ್ ಪರ್ಚೇಸ್ ದ ಟಿಕೆಟ್ ಫಾರ್ ಮೈ ಸೆಲ್ಫ್. ಮತ್ತು ನಮ್ಮ ಫ್ರೆಂಡ್ ಏನಿದ್ದಾನೆ ಅವನಿಗೂ ಕೂಡ ಒಂದು ಟಿಕೆಟ್ ತೊಗೋಬೇಕು. ಇಲ್ಲಿ ಏನು ನಿಮ್ಗೆ ಕಾಣಿಸ್ತಾ ಇದೆ, ಇದೇನೆ ಟಿಕೆಟಿಂಗ್ ಸೆಂಟರು. ಇಲ್ಲಿ ಟಿಕೆಟ್ ತೊಗೊಳ್ಬೇಕು. ಇಲ್ಲಿಂದ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ಇಲ್ಲಿಂದ ಇನ್ನೂ ಒಂದು 3 to 4 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು. ಒಳಗಡೆ ಹೋದ್ಮೇಲೆ ನಮಗೆ ಚಾರಿಯನ್ ಸಿಗುತ್ತೆ. ಟಿಕೆಟ್ ತೊಗೊಂಡಾಯಿತು. ಈಗ ಹೋಗ್ತಾ ಇದ್ದೀನಿ. ಟೋಟಲ್ ಬಂದ್ಬಿಟ್ಟು 2,200
ಕಜಾಕಿಸ್ತಾನ್ ರುಪೀಸು. ಅದರಲ್ಲಿ 1,500 ನನಗೆ, ಇನ್ನು ಬ್ಯಾಲೆನ್ಸ್ 700 ಏನಿದೆ ಇದು ಬಂದುಬಿಟ್ಟು ಲೋಕಲ್ಸ್ಗೆ. ಸೊ ಲೋಕಲ್ಸ್ಗೆ ಚಾರ್ಜಸ್ ಬಂದು 700 ಇರುತ್ತೆ, ಆಲ್ಮೋಸ್ಟ್ ಡಬಲ್ ನಮಗಿರುತ್ತೆ. ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ತುಂಬ ಜನ ಬಂದಿದ್ದಾರೆ, ಬಸ್ಸಲ್ಲೆಲ್ಲ ಬಂದಿದ್ದಾರೆ. ಓಹೋ, ಸಿಕ್ಕಾಪಟ್ಟೆ ಕಾರ್ಗಳು ಕಾಣಿಸ್ತಾ ಇದ್ದಾವೆ. ಐ ಹೋಪ್ ಜನಗಳು ಜಾಸ್ತಿ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವನಿಗೆ ಕೇಳಿದೆ, ಸೊ ಇವನು ಹೇಳೋ ಪ್ರಕಾರ ಇವಾಗ ಏನು ನಾವು ನೋಡ್ತಿದ್ದೀವಿ ಕ್ರೌಡ್, ದಿಸ್ ಇಸ್ ವೆರಿ ನಾರ್ಮಲ್ ಅಂತೆ. ಸೊ ಇವನು ಹೇಳೋ ಪ್ರಕಾರ ರಶ್ ಏನಿರಲ್ಲ ಒಳಗಡೆ ಅಂತ. ಲೆಟ್ ಅಸ್ ಸಿ. ಸೊ ರೀಚ್ ಆಗಿದೆ. ಸೊ ಇಲ್ಲಿಂದ ಒಂದು 5 ಮಿನಿಟ್ಸ್ ವಾಕ್ ಮಾಡಬೇಕು. 5 ಮಿನಿಟ್ಸ್ ವಾಕ್ ಮಾಡಿ ನಂತರ ಅಲ್ಲಿಂದ ಬಸ್ ಇರುತ್ತೆ, ನಾವು ಬಸ್ಸಲ್ಲಿ ಹೋಗಬೇಕು. ಸೊ ನಾವು ಈ ಜಾಗದಿಂದ ಶುರು ಮಾಡಬೇಕು, ಹಿಂಗೆ ಹೋಗಬೇಕು. ಇಲ್ಲ ಎರಡೂ ಕಡೆ ವ್ಯೂ ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಹೋದ ಮೇಲೆ ಅಲ್ಲೊಂದು ನದಿ ಬರುತ್ತೆ, ಆ ನದಿ ನೋಡಿಕೊಂಡು ವಾಪಸ್ ಬರಬೇಕು. ಸೊ ದಿಸ್ ಈಸ್ ದಿ ಪ್ಲೇಸು. ತುಂಬಾ ಚೆನ್ನಾಗಿರುತ್ತೆ, ಎರಡೂ ಕಡೆ ವ್ಯೂ ಸಖತ್ತಾಗಿರುತ್ತೆ, ನೋಡ್ಕೊಂಡು ಬರಬೇಕು. ಜಾಗ ಮತ್ತು ದೇಶ ತುಂಬಾ ಚೆನ್ನಾಗಿದೆ. ಏನು ಪ್ರಾಬ್ಲಮ್ ಏನು ಅಂದರೆ ಈ ದೇಶದಲ್ಲಿ ಭಾಷೆನೇ ದೊಡ್ಡ ಸಮಸ್ಯೆ. ಬ್ಯೂಟಿಫುಲ್ ಆಗಿರೋ ದೇಶ, ಬಟ್ ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಏನಂತಂದರೆ ಲ್ಯಾಂಗ್ವೇಜ್ ದೊಡ್ಡ ಇಶ್ಯೂ ಇಲ್ಲಿ. ಸೊ ಏನು ಮಾಡೋಂಗಿಲ್ಲ, ನಾವು ಅರುಕು ಮುರುಕು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲೇ ನಾವು ಎಷ್ಟೆಷ್ಟು ಅರ್ಥ ಆಗುತ್ತೆ ಅದು ಮಾಡ್ಕೋಬೇಕು. ಅದಾದ ಮೇಲೆ ನಮ್ಗೆ ಗೊತ್ತಲ್ಲ, ಜಮಿನೈ ತಪ್ಪಿದ್ರೆ ಚಾಟ್ GPT ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು ಈ ಜಾಗದ ಬಗ್ಗೆ, ಅಷ್ಟೇ. ಹೀಗೆ ಕೆಳಗಡೆ ನಡ್ಕೊಂಡು ಹೋಗಬೇಕು. ಅದಾದಮೇಲೆ ಅಲ್ಲಿಂದ ಚೆನ್ನಾಗಿರುತ್ತೆ ವ್ಯೂ. ಇದೇ ನೋಡ್ರಪ್ಪ ಚಾರಿ ಅಂದು ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದ ನಾವು ವ್ಯಾನಲ್ಲಿ ಹೋಗಬೇಕು. ತುಂಬ ಜನ ನಡ್ಕೊಂಡು ಕೂಡ ಹೋಗ್ತಾರೆ ಇಲ್ಲಿ, ಬಟ್ ಏನು ಅಂತಂದರೆ ನಾನು ನಡ್ಕೊಂಡು ಹೋಗಲ್ಲ, ಯಾಕೆಂತಂದರೆ ಆಲ್ಮೋಸ್ಟ್ 2 hours ವೇಸ್ಟ್ ಆಗಿಬಿಡುತ್ತೆ. ಸೊ ಐ ಹ್ಯಾವ್ ಟು ಕವರ್ ಸೋ ಮೆನಿ ಡಿಫ್ರೆಂಟ್ ಪ್ಲೇಸಸ್ಸು. ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ವ್ಯಾನಲ್ಲಿ ಹೋಗ್ತಾಯಿದ್ದೀನಿ. ಈಗ ಬರುತ್ತೆ ಅದು ಓಪನ್ ವ್ಯಾನು. ಸೊ ಎರಡು ಸೈಡಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇರುತ್ತೆ. ಸೊ ಕೂತ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ಹೋಗೋದು. ಸೊ ಈಗ ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಟಿಮೇಟ್ ಆಗಿದೆ ಮಾತ್ರ ಜಾಗ. ಫೋಟೋ ವೀಡಿಯೋ ತೆಗಿಯಕ್ಕೆ ನಿಂತ್ಕೊಂಡ್ರೆ ಯು ವಿಲ್ ನಾಟ್ ಸ್ಟಾಪ್ ಇಟ್. ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಮೂವಿಗಳು ಶೂಟಿಂಗ್ ಆಗಿರೋಂಥ ಜಾಗ, ಎಸ್ಪೆಷಲಿ ಫೈಟಿಂಗ್ ಸೀಕ್ವೆನ್ಸು, ಆಮೇಲೆ ಚೇಸಿಂಗ್ ಸೀಕ್ವೆನ್ಸು, ಇಂಥದ್ದೆಲ್ಲ ತುಂಬಾ ಶೂಟಿಂಗ್ ಆಗಿರೋಂಥ ಜಾಗ ಇದು. ನಾವು ಇಲ್ಲಿಂದ ನಡ್ಕೊಂಡು ಬರ್ಬೋದಿತ್ತು, ಬಟ್ ನಡ್ಕೊಂಡು ಬಂದರೆ ತುಂಬ ಟೈಮ್ ತಗೊಳುತ್ತೆ. ಹಂಗಾಗಿ ಈ ವ್ಯಾನಲ್ಲಿ ಹೋಗ್ತಾಯಿದ್ದೀವಿ. ಬಟ್ ಅಮೇಝಿಂಗ್ ಪ್ಲೇಸ್. ಅಷ್ಟು ಖುಷಿ ಆಗುತ್ತೆ ಅಂದರೆ ಫೋಟೋ ತೆಗ್ದು ಸುಸ್ತಾಗುತ್ತೆ, ಹೊರತು ಬೇಜಾರಂತೂ ಆಗಲ್ಲ. ಹಂಗಂತ ಒಂದು ಸಾಂಗ್ ಇದೆ ಇಂಗ್ಲೀಷ್ದು, ಬ್ರೈನ್ ಆ್ಯಡಮ್ಸ್ದು, ಹಿಯರ್ ಐ ಆಮ್ ಅಂತ ಹೇಳ್ಬಿಟ್ಟು. ತುಂಬಾ ವೆರಿ ಫೇಮಸ್ ಸಾಂಗು. ಆ ಸಾಂಗ್ ಇಲ್ಲೇ ಶೂಟ್ ಆಗಿರೋದು. ಸೊ ನೀವು ಬ್ರೈನ್ ಆ್ಯಡಮ್ಸ್ ಅಂತ ಹಾಕ್ಬಿಟ್ಟು ಹಿಯರ್ ಐ ಆಮ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಗೊತ್ತಾಗುತ್ತೆ. ಸೊ ಯು ವಿಲ್ ಸಿ ದಟ್ ಆ ಸಾಂಗು ಶೂಟ್ ಆಗಿರೋಂಥ ಜಾಗ ಇದೇನೆ. ಸಖತ್ತಾಗಿದೆ, ಬ್ಯೂಟಿಫುಲ್ ಜಾಗ.
ಸೊ ಈಗ ನಾವು ಬಂದಾಗಿದೆ. ಇಲ್ಲಿ ಏನು ನಿಮ್ಮ ರಿವರ್ ಕಾಣ್ತಾ ಇದು ಇದೇ ಬಂದ್ಬಿಟ್ಟು ಶಾರಿಯನ್ ರಿವರ್ ಅಂತ ಹೇಳ್ಬಿಟ್ಟು. ಸೊ ಈ ಶಾರಿಯನ್ ರಿವರಿಂದನೇ ಈ ಜಾಗಕ್ಕೆ ಶಾರಿಯನ್ ಅಂತ ಹೆಸರಿಟ್ಟಿರೋದು. ಯಪ್ಪ ದೇವ್ರೆ, ಸಿಕ್ಕಾಬಟ್ಟೆ ತಣ್ಣಗಿದೆ, ಐಸ್ ವಾಟರ್ ಥರ ಇದೆ. ಸೊ ನೀವೇ ಹೇಳಿ, ಈ ಸ್ಟ್ರೆಚ್ ನಾವು ಬಂದ್ವಲ್ಲ ವ್ಯಾನಲ್ಲಿಗ ಸುತ್ತಮುತ್ತ ಎಲ್ಲ ಹೇಗಿತ್ತು? ನಾನಂದು ತುಂಬಾ ಎಂಜಾಯ್ ಮಾಡಿದೆ, ಸಖತ್ತಾಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಜಾಗ ಏನು ಅಂತಂದರೆ ನಾವು ಜಸ್ಟ್ ಸುತ್ತಮುತ್ತ ನೋಡ್ತಾ ಇರಬೇಕು, ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರಬೇಕು. ಸೊ ಈ ಸ್ಟ್ರೆಚ್ ಏನಿದೆ ಆಲ್ಮೋಸ್ಟ್ ಒಂದು ಕಡೆಗೆ 2.5 ಕಿಲೋಮೀಟರು. ಸೊ ಟು ಆ್ಯಂಡ್ ಫ್ರೋ ಬಂದ್ಬಿಟ್ಟು 5 ಕಿಲೋಮೀಟರ್ ಆಗುತ್ತೆ. ಸೊ ಆಲ್ಮೋಸ್ಟ್ ನೀವು ನಡ್ಕೊಂಡು ಬರ್ತೀನಿ ಅಂತಂದರೆ ಆಲ್ಮೋಸ್ಟ್ 1.5 ಅವರಿಂದ 2 ಅವರ್ ಮಿನಿಮಮ್ ಬೇಕು. ಸೊ ಇದೇ 2 ಅವರ್ ನೀವು ಉಳಿದ್ರೆ ಕಜಾಕಿಸ್ತಾನಲ್ಲಿ ಬೇರೆ ಜಾಗನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಹಂಗಾಗಿ ನಾನು ವ್ಯಾನ್ ತೊಗೊಂಡು ಆ ವ್ಯಾನಲ್ಲಿ ಬಂದೆ. ಬಟ್ ರಿಯಲಿ ತುಂಬಾ ಎಂಜಾಯ್ ಮಾಡಿದೆ ವ್ಯಾನಲ್ಲಿ. ಇದು ಬಂದ್ಬಿಟ್ಟು 12 ಮಿಲಿಯನ್ ಇಯರ್ಸ್ ಓಲ್ಡ್ ಜಾಗ ಇದು. ಇನ್ನೊಂದು ಏನು ಅಂತಂದರೆ ಈ ಪರ್ಟಿಕ್ಯುಲರ್ ಜಾಗ ಏನಿದೆ ಇದು ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ ಮಾಡೋರಿಗೆ ಸ್ವರ್ಗ ಅಂತ ಹೇಳ್ಬೋದು. ಅಂಥ ಬ್ಯೂಟಿಫುಲ್ ಜಾಗ, ಎಲ್ಲಿ ನೋಡಿದ್ರು ಮೌಂಟೇನು ಸಖತ್ತಾಗಿದೆ. 12 ಮಿಲಿಯನ್ ಇಯರ್ಸ್ ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಹಳೆ ಜಾಗ ಇದು ಅಂತ. ಆ್ಯಂಡ್ ಬೈ ದ ವೇ ಈಗ ನಾನು ರಿವರ್ ನೋಡಿದ್ರಲ್ಲ, ಈ ರಿವರ್ ಹೆಸರೇ ಬಂದ್ಬಿಟ್ಟು ಶಾರಿಯನ್ ಅಂತ ಹೇಳ್ಬಿಟ್ಟು. ಸೊ ಈ ರಿವರ್ ಇರೋದ್ರಿಂದ, ಶಾರಿಯನ್ ರಿವರ್ ಇರೋದ್ರಿಂದ ಈ ಜಾಗಕ್ಕೆ ಶಾರಿಯನ್ ಅಂತ ಕರೀತಾರೆ. ನಿಮ್ಗೆ ಇಲ್ಲಿ ಏನು ಮರಗಳು ಕಾಣ್ತಿದೆ, ಸ್ಪೆಷಾಲಿಟಿ ಏನಂತಂದರೆ ಇದು ತುಂಬ ಹಳೆ ಮರಗಳು, ಐಸ್ ಏಜ್ ಟೈಮಲ್ಲಿ ಸರ್ವೈವ್ ಆಗಿರೋಂಥ ಮರಗಳಿವೆಲ್ಲ. ಸೊ ಐಸ್ ಏಜಲ್ಲಿ ಏನಾಗುತ್ತೆ ಅಂದರೆ ಯಾವುದೂ ಮರಗಳು ಉಳಿಯಲ್ಲ. ಸೊ ಕೆಲವೊಂದು ಮರಗಳು ಮಾತ್ರ ಉಳಿತವೆ, ಆ ಮರಗಳು ಉಳಿದಿರೋ ಮರಗಳಿಗೂ ಮರಿಗಳಿವೆಲ್ಲ. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಟ್ರೀಸ್. ಸೊ ಈ ಮರಗಳು ಇಲ್ಲಿ ಬಿಟ್ಟರೆ ನಾರ್ತ್ ಅಮೇರಿಕಾದಲ್ಲಿ ಮಾತ್ರ ಈ ಮರಗಳನ್ನ ನೀವು ನೋಡ್ಬೋದು, ಇನ್ನೆಲ್ಲೂ ಈ ಮರಗಳು ಸಿಗಲ್ಲ. ನಾನು ಒಂದು ವಿಷಯ ಹೇಳಲೇಬೇಕು ಈ ಊರಿನ ಬಗ್ಗೆ ಅಲ್ಲ, ಈ ಊರಿನ ಜನಗಳ ಬಗ್ಗೆ. ಇಲ್ಲಿನ ಜನಗಳಂತೂ ತುಂಬಾ ಚೆನ್ನಾಗಿ ಫಾರಿನರ್ಸ್ನ ಕಾಣ್ತಾರೆ. ಎಸ್ಪೆಷಲಿ ನಾವು ಹೊರಗಡೆಯಿಂದ ಬಂದಿರ್ತೀವಿ, ಅವ್ರನ್ನ ತುಂಬ ಚೆನ್ನಾಗಿ ಕಾಣ್ತಾರೆ. ಯಾರನ್ನೇ ಆಗಲಿ, ನಾನು ಮಾತ್ರ ಅವರಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ಬೋದು ನಮ್ಮ ಹತ್ರ ಮಾತಾಡಲಿಕ್ಕೆ, ಬಟ್ ರಿಯಲಿ ದೇ ವಿಲ್ ಟ್ರೀಟ್ ಯು ಸೋ ಗುಡ್. ದಿಸ್ ಇಸ್ ವಾಟ್ ಐ ಲೈಕ್ ಅಬೌಟ್ ಕಜಾಕಿಸ್ತಾನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು, ಕಜಾಕಿಸ್ತಾನಲ್ಲಿ ತುಂಬಾ ಫೇಮಸ್ ಆಗಿರೋ ಮೀಟ್ ಯಾವುದು ಅಂತಂದರೆ ಹಾರ್ಸ್ ಮೀಟ್. ಕಜಾಕಿಸ್ತಾನಲ್ಲಿ ಹಾರ್ಸ್ನ ತಿಂತಾರೆ, ಹಾರ್ಸ್ದು ಹಾಲು ಕುಡಿತಾರೆ. ಆಲ್ರೆಡಿ ನೀವು ಹಾರ್ಸ್ದು ಮಿಲ್ಕ್ ವೀಡಿಯೋ ನೋಡಿದ್ದೀರಾ. ಸೊ ಕಜಾಕಿಸ್ತಾನಲ್ಲಿ ವೆರಿ ಫೇಮಸ್. ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ ನಿಮಗೆ ಯು ವಿಲ್ ಗೆಟ್ ಹಾರ್ಸ್ ಮೀಟ್.
touch water. ಐಸ್ ಕೋಲ್ಡ್ ವಾಟರ್ ಇದು, ಐಸ್ ಕೋಲ್ಡ್ ವಾಟರ್, ತುಂಬ ತಣ್ಣಗಿದೆ, ವೆರಿ ವೆರಿ ಕೋಲ್ಡ್, ವೆರಿ ವೆರಿ ನೈಸ್. ಸಿಕ್ಕಾಪಟ್ಟೆ ಜೋರಾಗಿ ಹರಿತಾ ಇದೆ ನದಿ. ನಾನು ಇಲ್ಲಿ ಈ ಥರದ ನದಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಐ ವಾಸ್ ಥಿಂಕಿಂಗ್ ಚಿಕ್ಕದೊಂದು ನೆನ್ನೆ ನೋಡೋದಲ್ಲ ಬೆಟ್ಟ ಹತ್ಕೊಂಡು ಹೋದ್ಮೇಲೆ ಆ ಥರ ಚಿಕ್ಕದೊಂದು ನದಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಫಾಲ್ಸು, ಇಲ್ಲಿ ಚಿಕ್ಕದಾದ ನದಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ ಈಸ್ ರಿಯಲಿ ವೆರಿ ವೆರಿ ಬಿಗ್. ಆ್ಯಂಡ್ ಇದು ಎಷ್ಟು ರಭಸವಾಗಿ ಹೋಗ್ತದೆ ಅಂದರೆ ಅದು ನಾವು ಅಕಸ್ಮಾತ್ ಬಿದ್ದರೆ ಕೊಚ್ಕೊಂಡು ಹೋಗೋದಂತೂ ಖಂಡಿತ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ಸೊ ಗೈಸ್, ಸೂಪರ್ ಆಗಿರೋ ಲ್ಯಾಂಡ್ಸ್ಕೇಪ್ ನೀವು ನೋಡಿದ್ರಿ, ಆ್ಯಂಡ್ ಜೊತೆಗೆ ಸೂಪರ್ ಆಗಿರೋ ನದಿ ನೋಡಿದ್ರಿ. ನೀವೇ ಹೇಳಿ, how much marks I should give? I should give 10 out of 10, right? Very beautiful place, especially landscape. ಈ ಥರ ಲ್ಯಾಂಡ್ಸ್ಕೇಪ್ ಯಾವ ಥರ ಇದೆ ಅಂದರೆ, ಇದು ಯಾರೋ ಮಾಡಿ ಜೋಡಿಸಿ ಒಂದ್ರ ಮೇಲೆ ಒಂದು ಇಟ್ಟಿರೋ ಥರ ಅನಿಸುತ್ತೆ ಮೇಲೆ ನೋಡ್ತಾ ಹೋದರೆ. ಸೊ ಆ ರೀತಿ ಲ್ಯಾಂಡ್ಸ್ಕೇಪ್. ಇನ್ ಅಡಿಷನ್ ಟು ದ್ಯಾಟ್, ಬ್ಯೂಟಿಫುಲ್ ಆಗಿರೋ ರಿವರು. So it's worth coming to this place. So for sure 10 out of 10. So if you guys come to Kazakhstan, please don't miss this place. It's an amazing place. You must visit this place. You know, ಗಂಟೆ ಥರ ಕಾಣಿಸ್ತಾ ಇದೆ. Let's see. ಒಳಗಡೆ ಅದು ಇಲ್ವೇ ಸೌಂಡ್ ಮಾಡೋಕ್ಕೆ? ಅದೇ ಇಲ್ದಿರೋ ಗಂಟೆ ಅದು. ಶಾರಿಯನ್ ಕೆನನ್, ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು, ಟೇಕ್ ಕೇರ್, ಬಾಯ್.